ಗಣೇಶಂಗೆ ಜೋಡಿಯಾಗಿ ಪೂಜೆ ಮಾಡಬಾರ್ದು ಅಂತ ಏನಾನ ರೂಲ್ಸ್ ಐತಾ? ಹೋಗಿ ಸರ್. ಬೇಡ, ನನಗೆ ಸುಮ್ಮನೆ ಬೈತಾರಮ್ಮ. ಅಯ್ಯೋ ಸರ್, ನೀವು ಮೇಷ್ಟ್ರು, ವಿದ್ಯಾರ್ಥಿಗೆ ಎದುರ್ತಿರಲ್ಲ. ಹೋಗಿ ಸರ್, ಹೋಗಿ ಸರ್. ಸರ್ ಬನ್ನಿ ಸರ್, ಆರತಿ ಮಾಡುಮ. ಓ ಮೈ ಗಾಡ್, ಅನಿಕಾ, ಮಂಡಿ ಸೇವೆಗೆನೆ ನಾನು ಅಪ್ಸೆಟ್ ಆಗೋಗಿದ್ದೆ. ಇಲ್ಲಿ ನೋಡಿದ್ರೆ ಮಹಾಮಂಗಳಾರತಿನೇ ನಡೀತಿದೆ. ಕಮಲಿ ಕೊಡು, ನಾನು ಮಂಗಳಾರತಿ ಕೊಡ್ತೀನಿ. ಸರ್ ಪ್ರಸಾದ. ಮೊದಲು ದೇವತೆಗೆ, ಆಮೇಲೆ ಋಷಿಗೆ. ಐ ಮೀನ್ ಮೊದಲು ನಿಮಗೆ, ಆಮೇಲೆ ನನಗೆ. ಅನಿಕಾ, ಪ್ರಸಾದ ತಕ್ಕ. ಕಮಲಿ, ನಂಗೆ ಗೊತ್ತಿತ್ತಮ್ಮ ಯು ವಿಲ್ ಡೂ ಅ ಗ್ರೇಟ್ ಜಾಬ್ ಅಂತ. ಅದಕ್ಕೆ ನಾನು ದುಡ್ಡು ಕೊಡಲಿಲ್ಲ. ಏನು ನೋಡು ಎಷ್ಟು ಚೆನ್ನಾಗಿದೆ. ಸರ್ ಪ್ರಸಾದ ತಕೊಳ್ಳಿ. ಕಮಲಿ, ಈ ವಯ್ಯ ಪ್ರಸಾದ ಬಾಚ್ಕೊಳಕ್ಕೆ ಬಂದಂಗಿತ್ತು ಅಲ್ವಾ? ಕಮಲಿ, ಯಾವ್ದೋ ಕೆರೆ ಮಣ್ಣು ಯಾರ್ದೋ ಕೈಯಲ್ಲಿ ಗಣಪ ಆಗಿ ಇನ್ಯಾವ್ದೋ ಕೆರೆ ಸೇರ್ತೈತಲ್ವಾ? ಇದೇನ್ ನಿಂಗಿ ಸಡನ್ ಆಗಿ ಜ್ಞಾನೋದಯ ಆದಂಗೆ ಹೇಳ್ತಿದ್ಯಾ? ಹಂಗೇನಿಲ್ಲ, ಸುಮ್ಕೆ ಗೆಪ್ತಿ ಆಯ್ತು. ಕಮಲಿ, ನಮ್ಗೆ ಒಂದೊಂದು ವರ್ಷನೂ ಗಣೇಶ ಹಬ್ಬ ಒಂದೊಂದ್ ತರ ನಡೀತೈತಲ್ವಾ? 2 ವರ್ಷದ ಹಿಂದೆ ನಮ್ಮ ಹಳ್ಳಿನಾಗೆ ಧಾಮ್ ಧೂಮ್ ಅಂತ ಮಾಡ್ದೋ. ಹೋದ್ ವರ್ಷ ಕಾಲೇಜಾಗ ಸಂದಾಗ ನಡೀತು. ಈ ವರ್ಷನೂ ಅದಕ್ಕಿಂತ ಸ್ಯಾನೆ ಸಂದಾಗೈತಲ್ವಾ ಕಮಲಿ? ಓಹೋ, ನಾನು ಮಾತಾಡೋದಕ್ಕಿಂತ ನಿಂಗೆ ಬಳೆ ಸದ್ಯ ಜೋರಾಗೋಯ್ತಲ್ವಾ? ಎಲ್ಲಿ ಕೊಡು, ರಿಷಿ ಸರ್ ಎಂತ ಬಳೆ ಗಿಫ್ಟ್ ಕೊಟ್ಟಾರ ನೋಡುಮ್ಮ. ನಿಂಗಿ ಮೆಲ್ಗೆ. ಅಯ್ಯೋ ಸರಿನವ್ವ.
ಸದ್ಯ ಬಳೆ ಹೊಡಿನಿಲ್ಲ, ಆದ್ರೆ ನೀರ್ನಾಗಿರೋ ಚಂದ್ರ ಮಾತ್ರ ಚೂರ್ ಆಗೋದ. ಅಯ್ಯೋ ಕಮ್ಲಿ, ಚಂದ್ರ ನೋಡ್ಬಿಟ್ಟ, ಇವತ್ ಗಣೇಶ ಹಬ್ಬ. ಸದ್ಯ ಏನೂ ಆಗಿಲ್ಲ ಕಣವಿ. ಕಮ್ಲಿ ಆಗ ಅನ್ಬೇಡವಿ, ಶ್ರೀಕೃಷ್ಣನ್ನೇ ಬಿಟ್ಟಿಲ್ಲ ಅದು. ಕೆನ್ನೆ ಹೊಡ್ಕೋ ಕಮ್ಲಿ. ಅಮ್ಮ ಮನೆ ಮರವ, ನಮ್ ಕಮ್ಲಿ ಮ್ಯಾಕ್ ಯಾವ ಅಪವಾದನೂ ಬರ್ದೇ ಇರಂಗ್ ನೋಡ್ಕೊಳವ. ನಿಂಗೆ ನಮ್ ರೂಮಿಗೆ ಹೋಗಿ ಗಣಪನ್ ತವ ಬೇಡ್ಕಂಡ್ರೆ ಏನೂ ಆಗಕ್ಕಿಲ್ಲ. ಬಾ ಹೋಗುಮ. ಕಮ್ಲಿ ಇಲ್ವಾ? ಇಲ್ಲ ಸರ್, ಕಮ್ಲಿಗೆ ಕಾಲ್ ಏಟಾಗೈತೆ, ಅದಕ್ಕೆ ನಾನ್ ಬಂದ್ ಬಾಗಿಲು ತೆಗ್ದೆ. ಇಫ್ ಯು ಡೋಂಟ್ ಮೈಂಡ್ ನಾನೇ ಒಳಗೆ ಬರ್ಬೋದಾ? ಕಮ್ಲಿ ಅವರು ಏನಾಯ್ತಮ್ಮ ಕಾಲ್ಗೆ? ಅದು ಸರ್ ಬಿದ್ದುಬಿಟ್ಟೆ. ಹುಷಾರಾಗಿರೋದಲ್ವೇನಮ್ಮ? ಬನ್ನಿ ಸರ್, ಕುಂತ್ಕೊಳ್ಳಿ. ಅಯ್ಯೋ ಸರ್, ಕ್ಷಮಿಸ್ಬಿಡಿ, ರೂಮ್ನಾಗ ಚೇರ್ ಏನೂ ಇಲ್ಲ. ನೀನ್ ಯಾಕೆ ಸಮಯ ಕೇಳ್ತೀಯ ಕಮ್ಲಿ? ಸಾರ್ ಅರ್ಥ ಮಾಡ್ಕೋತಾರ ಬಿಡು. ಪರವಾಗಿಲ್ಲಮ್ಮ, ತಪ್ಪು ನಂದೆ. ಹೇಳ್ದೆ ಕೇಳ್ದೆ ದಿಢೀರಂತ ಬಂದ್ಬಿಟ್ಟೆ. ಅಯ್ಯೋ ಇಲ್ಲ ಸರ್, ಪರವಾಗಿಲ್ಲ. ದಿಢೀರಂತ ಏನೇನೋ ಆಗೋಯ್ತಂತೆ. ನೀವು ಬಂದಿದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ ಬಿಡಿ ಸರ್. ನಿಂಗೆ ಸರ್ ಕಾಫಿ ಟೀ ಏನಾರು ಕುಡಿತೀರಾ? ಕಮ್ಲಿ ಅವರು ಶ್ರೀಮಂತರಲ್ವಾ, ಎಲ್ಲ ಕುಡ್ಕೊಂಡೇ ಬಂದಿರ್ತಾರೆ. ನಿಂಗೆ ಪರವಾಗಿಲ್ಲಮ್ಮ, ನನಗೇನು ಬೇಡ. ಇಲ್ಲ ಸರ್, ಇರಿ, ನಾನೇ ಹೋಗಿ ತಗೊಂಬತ್ತೀನಿ. ಬೇಡಮ್ಮ. ಸುಮ್ಕಿ ರವಿ, ಕಾಲ್ ಏಟ್ ಮಾಡ್ಕೊಂಡು ನೀನು ಹೋಗ್ತತ್ಯಾ? ನಾನೇ ಹೋಯ್ತೀನಿ. ಕ್ಷಮಿಸಿ ಸರ್, ನಿಂಗೆ ಹಂಗೆಯ ಅನ್ಸಿದ್ನ ಪಟ್ಟಕ್ಕಂತ ಮಾತಾಡ್ಬಿಡ್ತಾಳೆ, ಆದರೆ ಮನ್ಸಾಗೇನು ಮಡಿಕೊಳ್ಳೋಕ್ಕಿಲ್ಲ. ನೀವೇನು ಬೇಸರ ಮಾಡ್ಕೋಬೇಡಿ ಸರ್. ಅಯ್ಯೋ ಇಲ್ಲಮ್ಮ, ಹಾಗೆಲ್ಲ ಏನೂ ಇಲ್ಲ, ಪರವಾಗಿಲ್ಲ. ಹೇಳಿ ಸರ್, ನೀವು ಬಂದಿದ್ದೀಸ್ಯಾ? ಅದೇ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ. ಯಾವುದ್ರ ಬಗ್ಗೆ ಸರ್? ನಿನ್ನ ಬಗ್ಗೆ, ರಿಷಿ ಬಗ್ಗೆ, ಇನ್ಫ್ಯಾಕ್ಟ್ ರಿಷಿ ಲೈಫ್ ಬಗ್ಗೆ, ನಮ್ಮ ಮನೆ ಒಳತಿನ ಬಗ್ಗೆ. ನಂಗೆ ಅರ್ಥ ಆಯ್ತಿಲ್ಲ ಸರ್. ಕಮಲಿ, ನಾನು ನಿನ್ನ ಮುಂದೆ ಒಂದು ಬೇಡಿಕೆ ಇಡೋದಕ್ಕೆ ಬಂದಿದ್ದೀನಮ್ಮ. ಬೇಡಿಕೆನಾ? ಸರ್, ದೊಡ್ಡ ದೊಡ್ಡ ಮಾತೆಲ್ಲ ಆಡಬೇಡಿ, ಅದೇನು ಕೇಳಬೇಕೋ ಕೇಳಿ ಸರ್. ದಯವಿಟ್ಟು ನನ್ನ ಮಗನ ನನಗೆ ಕೊಟ್ಬಿಡಮ್ಮ. ಕಮ್ಲಿ ಅವ್ರು ಫೋನ್ ಮಾಡಿದ್ರಲ್ಲ, ಯಾಕೇನು ಮಾತಾಡ್ದೆ ಕಟ್ ಮಾಡಿಬಿಟ್ರು? ವಾಪಸ್ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಿಲ್ವಲ್ಲ? ಏನಾಯ್ತು? ಕಮ್ಲಿ ಅವರೇ ಕಾಲ್ ಮಾಡಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಆದರೆ ಎಲ್ಲ ಒಂದೇ ಕ್ಷಣಕ್ಕೆ ಟುಸ್ ಅಂತ ಇಳ್ದೋಯ್ತು. ಯಾಕೆ ಕಮ್ಲಿ ಅವ್ರು ಬೇಕಂತಾನೆ ಈ ಥರ ಆಟ ಆಡಿಸ್ತಿದ್ದಾರ? ಹಾಗಾದ್ರೆ
ನಾನು ಹಾಸ್ಟೆಲ್ ಹತ್ರ ಬರಬೇಕಾಗತ್ತೆ ಕಮಲಿ ಅವರೇ. 1-2 ನಿಮಿಷ ಕಾದು ನೋಡೋಣ. ಸಪೋಸ್ ಅವ್ರಿಗೆ ನನ್ನ ಅವಶ್ಯಕತೆ ಏನಾದ್ರು ಇತ್ತಾ? ನಾನು ಬರಬೇಕು ಅಂತ ಏನಾದರೂ ಹಿಂಟ್ ಕೊಟ್ರಾ? ನಾನು ಹೋಗಿ ನೋಡ್ಕೊಂಬರೋದೇ ಸರಿನಾ? ಸರ್, ಏನು ಹೇಳ್ತಿದ್ದೀರಾ ಸರ್? ಹೌದಮ್ಮ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡ ಕಮಲಿ. ಇದೇನಿವರು ಹೀಗೆ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಅಂದ್ಕೋಬೇಡ. ಈ ವಿಷಯನ ನಿನ್ನ ಹತ್ರ ಮಾತಾಡದೆ ನನಗೆ ಬೇರೆ ದಾರಿ ಇಲ್ಲ. ಇದಕ್ಕೆ ನೀನೇ ಪರಿಹಾರ ಕಮಲಿ. ಅಷ್ಟೇ ಅಲ್ಲಮ್ಮ, ತಾರಾಗೆ ನಿನ್ನೆಯಿಂದ ಹುಷಾರಿಲ್ಲ. ಸರ್, ಏನಾಯ್ತು ಸರ್? ಡಯಾಗ್ನೈಸ್ ಮಾಡಿದ್ದಕ್ಕೆ ಜ್ವರ ಅಂತ ಬಂತು. ಆದರೆ ನನಗೆ ಗೊತ್ತಮ್ಮ, ಅದು ಬರೀ ಜ್ವರ ಅಲ್ಲ, ಅವಳು ಮಾನಸಿಕವಾಗಿ ತುಂಬ ನೋವು ಅನುಭವಿಸ್ತಾ ಇದ್ದಾಳೆ. ಎಂಗೇಜ್ಮೆಂಟ್ ಮುರಿದು ಬಿದ್ದು ಮಾರನೇ ದಿನ ರಿಷಿ ಹೊಸಲು ದಾಟ ಹೋದವನು. ಈಗ ಬಂದವರಮ್ಮ ನೋಡ್ಕೊಂಡು ಹೋಗಿದ್ದಾನೆ. ಮತ್ತೆ ಒಂದು ಮನೆಗೆ ಬರೋ ಲಕ್ಷಣ ಕಾಣಿಸ್ತಾ ಇಲ್ಲಮ್ಮ. ಇದ್ರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ಆದರೆ ತಾರಾ ನಿನ್ನನ್ನು ಒಪ್ಕೋತಿಲ್ಲ ಅನ್ನೋ ಕಾರಣಕ್ಕೆ ಅವನ ಮನೆಗೆ ಬರ್ತಿಲ್ಲ. ಸರ್, ನಾನು ಯಾವುದೆಲ್ಲ ನಡಿಬಾರ್ದು ಅಂತ ಅನ್ಕೊಂಡಿದ್ನೋ ಇವಾಗ ಅದೇ ನಡೀತೈತೆ ಸರ್. ಎಲ್ಲಿ ರಿಸಿ ಸರ್ ಇದೇ ಥರ ತೀರ್ಮಾನ ತಗೋತಾರೆ ಅಂತ ನಾನು ಪದೇ ಪದೇ ಅರ್ಥವ ಹೇಳ್ತಾನೆ ಇದ್ದೆ. ಈಗಲೂ ಅವ್ರಿಗೆ ಹೇಳ್ತಾನೆ ಇವ್ನಿ ಸರ್, ಮನೆಯವರೆಲ್ಲ ಒಪ್ಪ ತನಕ ನಾವು ಯಾವುದನ್ನು ಮುಂದುವರ್ಸೋದು ಬೇಡ ಅಂತ. ಆದ್ರೆ ಸರ್, ನನ್ನ ರಿಸಿ ಸರ್ ಮಧ್ಯ ಮೊದಲೇ ನಂಗೆ ಯಾವುದೂ ಇಲ್ಲ ಸರ್. ಗೊತ್ತು ನಿಮ್ಮಿಬ್ಬರ ಮದುವೆಗೆ ನಿಮ್ಮಮ್ಮನೂ ಒಪ್ಪಿಗೆ ಕೊಟ್ಟಿಲ್ಲ ಅಂತ ಗೊತ್ತು. ಅದಕ್ಕೆ ನಿನ್ನ ಹತ್ರ ಕೇಳೋಕೆ ಬಂದಿದ್ದೀನಮ್ಮ. ಈಗ ಋಷಿಗೆ ನಾವು ಯಾರು ಹೇಳಿದ್ರು ಅವ್ನು ನಮ್ಮ ಮಾತು ಕೇಳೋದಿಲ್ಲ, ಅವ್ನು ವಾಪಸ್ ಮನೆಗೆ ಬರೋದಿಲ್ಲ. ಅವ್ನು ಕೇಳೋದು ನಿನ್ನ ಮಾತನ್ನ ಮಾತ್ರ. ಕಮಲಿ, ನೀನು ಅವನ ಹತ್ರ ಮಾತಾಡಮ್ಮ. ಅವನನ್ನು ಒಪ್ಪಿಸಿ ವಾಪಸ್ ನಮ್ಮ ಮನೆಗೆ ಬರೋ ಹಾಗೆ ಮಾಡಮ್ಮ. ಪ್ಲೀಸ್. ಅಲ್ಲ ಕಮಲಿ, ಅವತ್ತು ತುಂಬಿದ ಸಭೆಯಲ್ಲಿ ನಿಂಗೆ ಅವಮಾನ ಮಾಡೋವಾಗ ಮಾತಾಡಕ್ ಒಬ್ನೂ ಬರ್ಲಿಲ್ಲ. ಈಗ ಮಾತ್ರ ಎಲ್ರು ನಿಂತವ್ ಮಾತಾಡಕ್ ಆಸ್ಟೆಲ್ ಗಂಟ ಬರ್ತವ್ರಾ? ನಿಂಗೆ ದೊಡ್ಡವ್ರ ಬಗ್ಗೆ ಹಂಗೆ ಮಾತಾಡಬೇಡ. ಮೊದ್ಲು ನೀನು ದೊಡ್ಡವ್ರು ಏನ್ ಮಾತಾಡಿದ್ರು ಅಂತ ಹೇಳು, ಆಮ್ಯಾಕೆ ಅವ್ರ ಬಗ್ಗೆ ಮಾತಾಡ್ಬೇಕಾ ಬೇಡವಾ ಅಂತ ನಾ ಯೋಚನೆ ಮಾಡ್ತೀನಿ. ರಿಸಿ ಸರ್ ಮನ್ಯಾಗಂತೂ ಯಾಕೋ ಅವ್ರೊಬ್ರನ್ನ ಬಿಟ್ರೆ ಇನ್ ಎಲ್ಲಾರು ನಿಂಗೆ ಏನಾನ ರೀತಿಯಲ್ಲಿ ತೊಂದರೆ ಕೊಡೋರಯ್ಯ. ಓ, ನೆನ್ಸ್ಕೊಂಡ ತಕ್ಷಣ ಬಂದೇ ಬಿಟ್ರು. ಇದನ್ನೇ ಹೇಳೋದು ಡೆಡಿಕೇಶನ್ ಅಂತ.
ದೋ ಕೋನಿ ಇಕುನು ಸರ್ ನಿಮ್ಮ ಬಗ್ಗೆ ಹೊಗಳಿದ್ರೆ ನೀವೇನು ಸರ್ ಕೆಟ್ಟ ಮಾತಲ್ಲಿ ಬೈತೀರಾ? ನಿಂಗಿ ನಾನು ಬೈತಿಲ್ಲ. ಎಲ್ಲಿಗೆ ನಿಮ್ಮ ಪಯಣ ಅಂತ ಜಾಪನೀಸ್ ಲ್ಯಾಂಗ್ವೇಜಲ್ಲಿ ಕೇಳ್ತೀನಿ ಅಷ್ಟೆ. ಓ ಡಿಜಾಕೋ ಡಚ್ಚೋನು ಹಾಂ, ಹಂಗಂದ್ರೆ ಕಮ್ಲಿನೂ ಕೆಲ್ಸಕ್ಕೆ ಬತ್ತವಳಂತೆ ಅಂತ ನಾನು ನಿಂಗೀಸ್ ಭಾಷೆಯಲ್ಲಿ ಹೇಳ್ದೆ ಸರ್. ಏನು ಕೆಲ್ಸಕ್ಕೆ ಹೊರಟ್ರಾ? ಚಾನ್ಸೇ ಇಲ್ಲ. ಫಸ್ಟು ನಡೀರಿ, ನೀವೀಗ ಚೆನ್ನಾಗಿ ರೆಸ್ಟ್ ಮಾಡಬೇಕು. ಹೋಗಿ. ಸರ್, ನಿಮ್ಮನ್ನೇ ಭೇಟಿ ಮಾಡುವ ಅಂತ ಬರ್ತಾ ಇದ್ದೆ. ಸರ್ ಇವಳಿ ವಿಷಯ ನಂಗೆ ಹೇಳೇ ಇರ್ಲಿಲ್ಲ. ಏನು ವಿಷಯ ಕಮಲಿ ಅವರೇ? ಏನಿಲ್ಲ, ನಾವಿಬ್ಬರೇ ಮಾತಾಡೋ ಅಂಥ ಜಾಗಕ್ಕೆ ಹೋಗುಮ ಸರ್. ಹಾಂ, ಬನ್ನಿ ಹೋಗೋಣ. ಸರ್, ಅದು ಹಾ, ಕರೆಕ್ಟ್ ಕರೆಕ್ಟ್, ಹಾಗೆ ಶುರು ಮಾಡಬೇಕು. ಹೇಳಿ. ಸರ್, ನೀವು ಐ ಆಮ್ ಸಾರಿ ಕಮಲಿ ಅವರೇ, ನೀವು ಶುರು ಮಾಡಿದ ರೀತಿ ನನಗೆ ಒಂಥರ ಆಗಿ ಜುಮ್ ಅಂದ್ಬಿಡ್ತು. ಐ ಮೀನ್ ಕಾನ್ಸಂಟ್ರೇಷನ್ ಮಿಸ್ ಆಗೋಯ್ತು. ಕಮಲಿ ಅವರೇ, ನಿಮಗೆ ಕಾರಲ್ಲಿ ಡಿಸ್ಕಂಫರ್ಟ್ ಆಗ್ತಿದ್ರೆ ಕಾರಿಂದ ಕೆಳಗಿಳಿಯೋಣ. ಹಾಂ, ಇಲ್ಲ ಸರ್, ಕಾರಲ್ಲೇ ಅಲ್ವಾ ನಮ್ಮ ಸಂಬಂಧ ಶುರು ಆಗಿತ್ತು. ಇಲ್ಲೇ ಮುಗಿಲಿ. ಓಹೋ, ಗೊಂದಲದಲ್ಲಿರೋ ನಮ್ಮ ಸಂಬಂಧಕ್ಕೆ ಒಂದು ಪ್ರಾಪರ್ ಕ್ಲೋಜರ್ ಸಿಗ್ಲಿ ಅಂತ ಹೇಳ್ತಿದ್ದೀರಾ? ಹೇಳಿ ಹೇಳಿ. ನಿಮ್ಮ ಮನಸ್ಸಲ್ಲಿ ನೀವೇನು ಅನ್ಕೊಂಡಿದ್ದೀರಾ ಅನ್ನೋದು ನನ್ಗೆ ಅರ್ಥ ಆಯ್ತೈತೆ. ಆದರೆ ನಾನೀಗ ಹೇಳೋ ಮಾತಿಂದ ನಿಮ್ಮ ಮನಸ್ಸು ಏನು ನೋವು ಅನುಭವಿಸ್ತೈತೆ ಅಂತ ಗೊತ್ತು ಸರ್. ಸರ್, ನಾನೀಗ ಹೇಳೋದನ್ನ ಕೋಪ ಮಾಡ್ಕೊಳ್ದೆ ಕೇಳಿ ಸರ್. ಚಚ, ಕೋಪ ಯಾಕೆ? ಹೇಳಿ ಕಮಲಿ ಅವರೇ. ಸರ್, ಈಗಿಂತ ನಾನು ಸೀರಿಯಸ್ ಆಗಿ ಹೇಳ್ತೀನಿ. ನಮ್ಮಿಬ್ರು ಮಧ್ಯೆ ಇರೋ ಸಂಬಂಧ ಇಲ್ಲಿಗೆ ಮುಗ್ದೋಗ್ಲಿ ಸರ್. ನನಗೆ ನಿಮ್ಮ ಮೇಲೆ ಮೊದಲಿದ್ದಂಥ ಭಾವನೆ ಇಲ್ಲ ಸರ್. ಕಮಲಿ ಅವರೇ, ನೀವು ತಮಾಷೆ ಮಾಡಬೇಡಿ, ಸುಮ್ಮನೆ ಆಟ ಆಡಿಸ್ತೀರಾ ನನ್ನ? ಹಾಂ ಸರ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಮ ತವ ಆಟ ಆಡ್ತಿಲ್ಲ. ನಾನು ಹೇಳ್ತೀನಲ್ಲ, ನನಗೆ ನಿಮ್ಮ ಮೇಲೆ ಮೊದಲಿದ್ದಂಥ ಭಾವನೆ ಇಲ್ಲ. ಕಮಲಿ ಅವರೇ, ಈಗೇನಾಯ್ತು ಅಂತ ಹೀಗೆ ಮಾತಾಡ್ತೀರಾ? ನೀವು ನನಗೋಸ್ಕರ ಕಷ್ಟ ಅನುಭವಿಸೋದನ್ನ ನನ್ನ ಕೈ ನೋಡೋಕ್ಕಾಗಕ್ಕಿಲ್ಲ ಸರ್. ನಾನು ಕಷ್ಟ ಅನುಭವಿಸ್ತಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಿದ್ದು? ನೀವು ಹೇಳೋದು? ನೀವು ಮಾತ್ರ ಅಲ್ಲ ಸರ್, ನಾನು ನಿಮ್ಮ ಮನೆಯವ್ರನ್ನೂ ಸೇರಿಸಿನೇ ಹೇಳ್ತೀನಿ. ನೀವು ನನಗೋಸ್ಕರ ಮನೆ ಬಿಟ್ಟು ಆಚೆ ಇರೋದು, ನೀವು ಮನೇಲಿಲ್ಲ ಅಂತ ನಿಮ್ಮ ಮನೆಯವರೆಲ್ಲ ಸಂಕಟ ಅನುಭವಿಸೋದು, ಇದ್ಯಾವುದನ್ನು ನನ್ನ ಕೈ ನೋಡೋಕ್ಕಾಯ್ತಿಲ್ಲ ಸರ್. ಕಮಲಿ ಅವರೇ,
ನೀವು ತುಂಬ ಚಿಕ್ಕ ವಿಷಯನ ಎಮೋಷನ್ ಆಗಿ ದೊಡ್ಡದು ಮಾಡ್ತಾ ಇದ್ದೀರಾ. ಸರ್, ಇದು ಚಿಕ್ಕ ವಿಷಯ ಅಲ್ಲ ಸರ್. ನಮ್ಮಿಬ್ರು ಖುಷಿಗೋಸ್ಕರ ಮನೆಯವ್ರನ್ನೆಲ್ಲ ನೋಯಿಸೋದು ಚಿಕ್ಕ ವಿಷಯ ಅಲ್ಲ. ನೀವು ಬೇಕಾದ್ರೆ ನಿಮ್ಮ ಮನೆಯವ್ರ ಮಾತನ್ನ ಮೀರಿ ನಡಿಬೋದು, ಆದ್ರೆ ನಾನು ನಮ್ಮ ಅವನ ಮಾತನ್ನ ಮೀರಿ ಯಾವತ್ತೂ ನಡೆಯೋಕ್ಕಿಲ್ಲ. ನಮ್ಮ ಅವನ ಮಾತೆ ನನಗೆ ವೇದಾಂತ. ಅದಕ್ಕೆ ಹೇಳ್ತೀನಿ ಸರ್, ಇನ್ನು ಮುಂದೆ ನಮ್ಮಿಬ್ರು ಮಧ್ಯ ಏನೂ ಇಲ್ಲ ಸರ್. ಎಲ್ಲಾನು ಇಲ್ಲಿಗೆ ಈ ಕ್ಷಣಕ್ಕೆ ಮುಗ್ದೋಗ್ಲಿ. ನಾವಿಬ್ರು ಒಂದಾಗೋದ್ರಿಂದ ಯಾರಿಗೂ ನೆಮ್ಮದಿ ಇರಕ್ಕಿಲ್ಲ. ಮತ್ತದೇ ಸರ್, ನಾನು ಹೇಳೋದನ್ನ ಕೇಳಿ. ಯಾರಿಗೂ ನೆಮ್ಮದಿ ಇರಕ್ಕಿಲ್ಲ ಅಂದ್ಮ್ಯಾಕೆ ನಾವ್ ಯಾಕೆ ಸರ್ ಒಂದಾಗಬೇಕು? ಯಾರು ನೆಮ್ಮದಿ ಆಗಿರಲ್ಲ ಅಂತ ಹೇಳ್ಬೇಡಿ ಕಮಲಿ ಅವರೇ. ಎಲ್ರೂ ನಾನು ಒಪ್ಪಿಸ್ತೀನಿ ಅಂತ ಹೇಳಿದ್ನಲ್ಲ. ಒಪ್ಪಲ್ಲ ಅಂತ ನಂಗೆ ಖಂಡಿತ ಗೊತ್ತು ಸರ್. ಇವತ್ತು ನೀವು ನಿಮ್ಮ ಮನೆಯಿಂದ ಹೊರಗೆ ಬಂದಿರ್ಬೋದು, ಆದ್ರೆ ಮುಂದೆ ನಾನು ಜೀವನ ಮಾಡ್ಬೇಕಾಗಿರೋದು ನಿಮ್ಮ ಮನೆಯಾಗೆ ಅಂತ ನಮ್ಮ ಅವ್ವಂಗೆ ಸೆಂದಾಗ ಗೊತ್ತು. ಈಟೆಲ್ಲ ಆದ್ಮೇಲೆ ನಿಮ್ಮ ಮನೆಗೆ ನಾನು ಸೊಸೆಯಾಗಿ ಬರಕ್ಕೆ ಅವಳು ಒಪ್ಪಕ್ಕಿಲ್ಲ ಸರ್. ನಾನು ನಿಮ್ಮ ತಾಯಿನ ಒಪ್ಪಿಸ್ತೀನಿ. ನಾನೇ ನಾಳೆನೇ ಮದುವೆ ಆಗಬೇಕು ಅಂತ ಹೇಳ್ತಿಲ್ವಲ್ಲ. ನಾನು ನಿಮ್ಮನ್ನ ಮದುವೆ ಆಗಿ ನಮ್ಮ ಮನೆ ಕರ್ಕೊಂಡು ಹೋಗೋಕ್ಕೂ ಮುಂಚೆ ನಮ್ಮ ಮನೆಯವ್ರನ್ನೆಲ್ಲರನ್ನೂ ಬದಲಾಯಿಸ್ಬೇಕು ಅಂತಾನೆ ನಾನೀಗ ಮನೆಯಿಂದ ಆಚೆ ಬಂದಿರೋದು. ಇದನ್ನ ನಾನು ನಿಮ್ಮ ತಾಯಿಗೂ ಹೇಳ್ತೀನಿ. ಖಂಡಿತ ಅವ್ರು ಒಪ್ಕೊಂತಾರೆ ಕಮಲಿ ಅವರೇ. ಅವ್ರು ಒಪ್ಪಿದ್ರು ನಾನು ಒಪ್ಪಕ್ಕಿಲ್ಲ ಸರ್. ಬ್ಯಾಡ, ಬಿಟ್ಬಿಡಿ ಸರ್. ನಾನು ಇನ್ನೇನು ಪ್ರಶ್ನೆ ಮಾಡಿದೆ, ಇದೊಂದು ಉಪಕಾರ ಮಾಡ್ಕೊಡಿ ಸರ್. ಕಮಲಿ ಅವರೇ, ಸರ್, ಇದು ನನ್ನ ಕೆಲಸ ಮಾಡೋ ಜಾಗ. ದಯವಿಟ್ಟು ನನ್ನ ಹಿಂದೆ ಬರಬೇಡಿ. ಬಿಟ್ಬಿಡಿ ಸರ್. ನನ್ನ ನಿಮ್ಮ ತವ ವಾದ ಮಾಡೋಕ್ಕೆ ನನ್ನಿಂದ ಆಗಕ್ಕಿಲ್ಲ. ಕಮಲಿ ಅವರೇ, ಬಿಟ್ಟು ಹೋಗ್ಬೇಡಿ ಕಮಲಿ ಅವರೇ. ವಸಿ ಅಲ್ಲಿ ನೋಡಿ. ಹೀಗೆ ಆಗಬೇಕು.
ತಾರಾನೇ ಕಣೆ. ಅವಳಿಗೆ ಒಂದು ಬಾರಿಸ್ಬೇಕಾಗಿತ್ತು, ಆಗಲೇ ಬುದ್ಧಿ ಬರೋದು. ರಿಷಿ, ನಾನು ನಿನಗೆ ತಾರಾ, ಇದೆಂಥ ಕೋಇನ್ಸಿಡೆನ್ಸ್? ನಾವು ಬಂದಿದ್ದ ಜಾಗಕ್ಕೆ ನಿನ್ನ ಮಗ ಮತ್ತೆ ಇವಳನ್ನೇ ಅಲ್ವೇ ತಾರಾ ರಿಷಿ ಜೊತೆ ಎಂಗೇಜ್ಮೆಂಟ್ ಮಾಡಬೇಕು ಅಂತ ಇದ್ದಿದ್ದು? ಇನ್ನೂ ಇವರಿಬ್ರು ಒಟ್ಟಿಗೆ ಇದ್ದಾರಾ? ನಿಂತ್ಕೊಳೆ. ಏನ್ ನಡೀತಾ ಇದೆ ಇಲ್ಲಿ? ನಮ್ ಕಮಲಿನ ಏನ್ ಕೇಳ್ತೀರಾ? ಹೋಗ್ ನಿಮ್ ಮಗನ್ ಮುಚ್ಚೆ ಬಾಯಿ. ನಾನ್ ನಿನ್ ಹತ್ರ ಮಾತಾಡ್ತಿಲ್ಲ. ನಾನು ನನ್ನ ಫ್ರೆಂಡ್ ಪರವಾಗಿ ಮಾತಾಡ್ತೀನಿ. ಅದ್ರಾಗ ಏನ್ ತಪ್ಪು? ನಿಂಗೆ ಏಯ್, ನೀನ್ ಹೇಳೆ, ಏನ್ ನಡೀತಾ ಇದೆ ಇಲ್ಲಿ? ಮೇಡಮ್, ಅದು ಮೇಡಮ್ ಅಲ್ಲ, ಅಮ್ಮೋರೆ ಅಂತ ಕರಿ. ಅಮ್ಮೋರೆ, ಇಲ್ಲಿ ನೀವು ಅಂದ್ಕೊಂಡಂಗೇನು ನಡೀಲಿಲ್ಲ. ನಾನು ರಿಷಿ ಸರ್ ತಗ ಮತ್ತೆ ಇಲ್ಲಿಗೆ ಬರಬೇಡಿ ಅಂತ ಹೇಳ್ದೆ ಅಟ್ಟೆಯ. ಏನು? ಹೌದು ಮೇಡಮ್, ಕ್ಷಮಿಸಿ ಅಮ್ಮೋರೆ. ರಮೇಶ್ ಸರ್ ನನ್ನ ತಗ ಬಂದು ಕೇಳ್ಕೊಂಡ್ರು, ರಿಷಿ ಸರ್ ತವ ನಾನು ಮತ್ತೆ ಮಾತಾಡಬಾರ್ದು, ಅವ್ರು ವಾಪಸ್ ಮನೆಗೆ ಹೋಗ್ಬೇಕು ಅಂತ. ಅದಕ್ಕೆ ಹಂಗೆ ಹೇಳ್ದೆ. ಮತ್ತೆ ನನ್ನ ಹಿಂದೆ ಬರಬೇಡಿ, ನಮ್ಮಿಬ್ರು ಸಂಬಂಧ ಇಲ್ಲಿಗೆ ಮುಗ್ದೋಯ್ತು ಅಂತ ಹೇಳಿ ಕಳಿಸ್ದೆ. ನನ್ನ ಬಿಟ್ಬಿಡಿ, ನಾನು ಹಿಂದೆ ಬರಬೇಡಿ ಅಂತ ಹೇಳಿದ್ದಕ್ಕೆ ರಿಷಿ ಸರ್ ಕೋಪ ಮಾಡ್ಕೊಂಡು ಹೊಂಟೋದ್ರು ಅಮ್ಮವ್ರೆ. ಏನೇ ನಿನ್ ಮಾತಿನ ಅರ್ಥ? ನನ್ನ ಮಗ ನಿನ್ ಹಿಂದೆ ಸುತ್ತುತ್ತಾ ಇದ್ದಾನೆ ಅಂತನಾ? ಅವನು ಹಾಗಾಗೋದಕ್ಕೆ ಕಾರಣ ಯಾರು? ನೀನು. ಶೀ ಸಚ್ ಅ ಫ್ರಾಡ್. ರಿಷಿ ಹತ್ರ ದುಡ್ಡಿದೆ ಅಂತ ಇವಳಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಮ್ಮ ಆಸ್ತಿನ ಹೊಡೆಯೋದಕ್ಕೆ ಅವನು ಇವಳನ್ನ ಲವ್ ಮಾಡೋ ಹಾಗೆ ಮಾಡಿದ್ಲು. ಮೇಡಮ್, ಬಾಯ್ಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ನೀವೇನ ಹೇಳಿದ್ರು ನಮ್ ಕಮಲಿ ಸುಮ್ಕೊಳ್ಳೆ ಅಂದ್ರೆ ಅದು ನೀವ್ ರಿಷಿ ಸರ್ ಅವ್ರ ಅಮ್ಮ ಅನ್ನೋ ಕಾರಣಕ್ಕೆ. ಮುಚ್ಚೋ ಬಾಯಿ. ಅವಳು ಸುಮ್ಮನೆ ಇರೋದು ಅದಕ್ಕಲ್ಲ, ಅವಳು ಬಣ್ಣ ಎಲ್ಲ ಬಯಲಾಯ್ತಲ್ಲ ಅದಕ್ಕೆ. ಇವಳು ಪ್ಲಾನ್ ಕೇಳ್ಬೇಕು ನೀವು. ಎಂತ ಕಿಲಾಡಿ ಗೊತ್ತಾ ಇವಳು? ನನ್ ಮಗನ ಮದ್ವೆ ಆಗೋಕೆ ಅನ್ನಪೂರ್ಣ ಮಹಾಜನ್ ಅವರ ಮೊಮ್ಮಗಳು ಅಂತ ಅವ್ರ ಮನೆ ಸೇರ್ಕೊಂಡ್ಲು. ಪಾಪ ಅವ್ರಿಗೆ ಏನ್ ಹೇಳಿ ನಮ್ಸಿದ್ಲು ಗೊತ್ತಿಲ್ಲ. ಅವರು ಇವಳನ್ನೇ ಮೊಮ್ಮಗಳು ಅಂತ ತಾಲೆ ಮೇಲೆ ಕೂರಿಸ್ಕೊಂಡು ಮೆರ್ಸಿದ್ರು. ಕೊನೆಗೆ ಅವ್ರಿಗೂ ಗೊತ್ತಾಯ್ತು, ಇವಳು ಬಂದಿರೋದು ಬಾಂಧವ್ಯನ ಹಂಚ್ಕೊಳಕಲ್ಲ, ಬರೀ ದುಡ್ಡನ್ನ ಹೊಡೆಯೋಕೆ ಅಂತ. ಸರಿಯಾಗಿ ಎಂಗೇಜ್ಮೆಂಟ್ ಅಲ್ಲೇ ಅನ್ನಪೂರ್ಣ ಅವರು ಇವಳು ನನ್ನ ಮೊಮ್ಮಗಳಲ್ಲ ಅಂತ ಎಲ್ರ ಮುಂದೆ ಹೇಳ್ಬಿಟ್ರು. ಇಲ್ಲಂದಿದ್ರೆ ನಮ್ಮ ಮನೇನ ಇವಳು ಬೀದಿಗೆ ತಂದಿರೋಳು. ಅಮ್ಮವ್ರೆ, ಮಾತಾಡ್ಬೇಡ. ನಿನ್ಗಿನ್ನು ಮಾತಾಡೋ ಯೋಗ್ಯತೆನೂ ಇಲ್ಲ. ನನ್ನ ಮುಂದೆ ಉಸಿರು ತೆಗಿಬೇಡ ನೀನು. ನಿನ್ನಿಂದ ನಮ್ಮ ಮನೆಗಾಗಿರೋ ಅನ್ಯಾಯಕ್ಕೆ ನಾನು ಇಲ್ಲಿವರೆಗೂ ನಿನ್ನ ಸುಮ್ಮನೆ ಬಿಟ್ಟಿರೋದೇ ದೊಡ್ಡ ವಿಷಯ ಅಂತ. ಅದ್ರಲ್ಲಿ ನಮ್ಮ ರಿಷಿನ ಮತ್ತೆ ನೀನ್ ಹಿಂದೆ ಬರೋ ಹಾಗೆ ಮಾಡ್ಕೊಂಡಿದ್ದು ಅಲ್ದೆ ಈಗ ಅವನ ಮೇಲೆ ತಪ್ಪು ಎತ್ತಾಗ್ತಿದ್ಯಾ?
ನಮ್ಮ ದಾರಿಗೆ ಅಡ್ಡ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕಂಬಿ ಎಣ್ಸೋ ಹಾಗೆ ಮಾಡ್ಬಿಡ್ತೀನಿ. ಸರೋಯ್ತು, ಇವ್ರ ಸಂತೆಗೆ ಈ ಪೀಡೆನೂ ಬಂದು ಸೇರ್ಕೊಂತ. ಹಾಯ್ ತಾರಾ. ತಾರಾ, ನಾನು ಇಲ್ಲಿಗೆ ಬಂದು ಈ ವಿಷಯ ನಿನ್ನ ಹತ್ರ ಹೇಳ್ತಾ ಇರೋದಕ್ಕೆ ಸಾರಿ. ಏನು ಮಾಡಲಿ ತಾರಾ, ಈ ವಿಷಯನ ಹೀಗೆ ಇಲ್ಲೆಲ್ಲೋ ಹೊರಗಡೆ ಬಂದು ನಿನಗೆ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಏನು ಹೇಳಕ್ ಬರ್ತಿದ್ದೀರಾ ಕಾಮಿನಿ? ನಾನು ಇಲ್ಲಿದ್ದೀನಿ ಅಂತ ನಿಮಗೆ ಹೇಗೆ ಗೊತ್ತು? ಅದು ಬಿಡು ತಾರಾ, ಮೊದಲು ವಿಷಯ ಏನು ಅಂತ ಕೇಳು. ಹಾ, ಅನ್ಪೂರ್ಣ ಗಂಡ ಕಾಣಿಯಾಗಿದ್ದಕ್ಕೆ ನೀನೇ ಕಾರಣ ಅಂತ ಅನ್ಪೂರ್ಣ ಊರು ತುಂಬ ಹೇಳ್ಕೊಂಡು ಓಡಾಡ್ತಾ ಇದ್ದಾಳೆ. ಈ ವಿಷಯ ನಿನಗೆ ಗೊತ್ತಾ ತಾರಾ? ನಾನು ನಿನ್ ವೆಲ್ ವಿಷರ್ ಆಗಿ ವಿಷಯ ಹೇಳ್ತಾ ಇದ್ದೀನಿ. ಇನ್ ಏನ್ ತೀರ್ಮಾನ ತಗೋತೀಯೋ ತಗೋ. ಹಾಸಿನಿ, 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 ಡೋರ್ ಬೆಲ್ ಆಗ್ತಿರೋದು ಕೇಳಿಸ್ತಿಲ್ವಾ? ಎಮ್ಮೆ ಮೇಲೆ ಮಳೆ ಸುರಿದ ಹಾಗೆ ಎಲ್ಲದರಲ್ಲೂ ನಿಧಾನ. ತಾರಾನಂದ, ನಾನೇ. ಹೇಳಿ. ತಾರಾ ಅವರೇ, ಯು ಆರ್ ಅಂಡರ್ ಅರೆಸ್ಟ್. ಯಾರತ್ತೆ? ಅತ್ತೆ, ಪೊಲೀಸ್ ಯಾಕೆ ಬಂದ್ಯಾರ? ಇನ್ಯಾಕಮ್ಮ, ತಪ್ಪು ಮಾಡಿದವ್ರನ್ನ ಕರ್ಕೊಂಡು ಹೋಗಕ್ಕೆ. ಸರ್, ಏನ್ ಹೇಳ್ತಾ ಇದ್ದೀರಾ ನೀವು? ಇನ್ನೆಷ್ಟು ಸಲ ಹೇಳ್ಬೇಕು ನಿಮಗೆ? ನಿಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ. ಅರೆಸ್ಟಾ? ಸರ್, ನೀವೇನೋ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಅತ್ತೆ ಏನು ತಪ್ಪು ಮಾಡಿದ್ರು? ತಪ್ಪು ಮಾಡಿದವ್ರಿಗೆ ತಾವೇನು ತಪ್ಪು ಮಾಡಿದ್ದೀವಿ ಅನ್ನೋದು ಗೊತ್ತಿರುತ್ತೆ. ಸರ್, ಪ್ಲೀಸ್ ಮೊದಲು ಒಳಗಡೆ ಬನ್ನಿ. ಮೊದಲು ಏನಾಯ್ತು ಅಂತ ಹೇಳಿ ಸರ್. ಒಳಗೆ ಬಂದು ಕೂತು ಉಭಯ ಕುಶಲೋಪರಿ ಮಾತಾಡೋದಕ್ಕೆ ನಾವೇನು ನೆಂಟ್ರಲ್ಲ. ಸರ್, ಸರಿಯಾಗಿ ಕಾರಣ ಕೊಡದೆ ಹೀಗೆ ಮಾಡೋದು ತಪ್ಪು. ಹೊರಗೆ ನಿಂತು ಹೀಗೆ ಜೋರಾಗಿ ಮಾತಾಡಿದ್ರೆ ಅಕ್ಕಪಕ್ಕದವ್ರು ಏನು ತಿಳ್ಕೊಳ್ಳಲ್ಲ. ದಯವಿಟ್ಟು ಒಳಗೆ ಬನ್ನಿ ಸರ್. ಕೋಆಪ್ರೇಟ್ ಮಾಡಿದ್ರೆ ಅಕ್ಕಪಕ್ಕದವ್ರಿಗೆ ಯಾರಿಗೂ ಗೊತ್ತಾಗಲ್ಲ. ಅದು ನಿಮಗೆ ಬಿಟ್ಟಿದ್ದು. ಇಲ್ಲ, ನಾನು ನಮ್ಮ ಅತ್ತೆನ ಅರೆಸ್ಟ್ ಮಾಡೋಕ್ಕೆ ಬಿಡಲ್ಲ ಇನ್ಸ್ಪೆಕ್ಟರ್. ಮೇಡಮ್, ನಮ್ಮ ಡ್ಯೂಟಿ ನಮ್ಗೆ ಮಾಡೋದಕ್ಕೆ ಬಿಡಿ. ಇನ್ಸ್ಪೆಕ್ಟರ್, ನಮ್ಮ ಅತ್ತೆ ತುಂಬ ಒಳ್ಳೆಯವರು, ಯಾರಿಗೇನು ಕೆಟ್ಟದನ್ನು ಮಾಡಿಲ್ಲ. ನೀವೇನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅವರು ಅಪರಾಧಿನೋ ಅಲ್ವೋ, ಒಳ್ಳೆಯವರು ಕೆಟ್ಟವರು ಅನ್ನೋದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ. ಅದನ್ನ ನೀವು ಹೇಳೋದಕ್ಕೆ ಬರಬೇಡಿ. ಕಾನ್ಸ್ಟೇಬಲ್, ಕರ್ಕೊಂಬನ್ರಿ ಅವ್ರನ್ನ. ಸರಿಯಾದ ಕಾರಣ ಕೊಡದೆ ನಮ್ಮ ಅತ್ತೆನ ಅರೆಸ್ಟ್ ಮಾಡೋದಕ್ಕೆ ನಾನು ಬಿಡಲ್ಲ. ಮನೇಲಿ ಯಾರೂ ಇಲ್ಲ, ಹೀಗೆ ಏಕಾಏಕಿ ಬಂದು ಅರೆಸ್ಟ್ ಮಾಡ್ತೀನಿ ಅಂತಂದ್ರೆ ಹೇಗೆ? ಹೇಗೆ ಅಂದ್ರೆ, ನಮ್ಮ ಹತ್ರ ಅರೆಸ್ಟ್ ವಾರೆಂಟ್ ಕೂಡ ಇದೆ.
ನಿಮಗೆ ಇದರ ಎಕ್ಸ್ಪ್ಲನೇಷನ್ ಕೊಡೋ ಅಗತ್ಯ ಇಲ್ಲ. ಆದರೂ ನೀವು ಇಷ್ಟೊಂದು ಕೇಳ್ತಾ ಇದ್ದೀರಾ ಅಂದರೆ ಹೇಳ್ತೀನಿ, ನಿಮ್ಮ ಅತ್ತೆ ಮೇಲೆ ಕಿಡ್ನ್ಯಾಪ್ ಕೇಸ್ ಫೈಲ್ ಆಗಿದೆ. ಸುಳ್ಳು ಇನ್ಸ್ಪೆಕ್ಟರ್, ನಮ್ಮ ಅತ್ತೆ ಕಿಡ್ನಾಪ್ ಮಾಡೋಂಥವ್ರಲ್ಲ. ನಮ್ಮ ಅತ್ತೆ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಅನ್ನಪೂರ್ಣ ಮಹಾಜನ್. ಅನ್ನಪೂರ್ಣಮ್ಮ ಅವರ? ಅನ್ನಪೂರ್ಣ ಮಹಾಜನ್ ಅವರೇ. ತಾರಾ ಅವರು ನನ್ನ ಗಂಡನ್ನ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರೀ, ಕರ್ಕೊಂಬನ್ರಿ ಅವ್ರನ್ನ. ಇಲ್ಲ ಇನ್ಸ್ಪೆಕ್ಟರ್, ಇದರಲ್ಲೇನೋ ತಪ್ಪಾಗಿದೆ. ಅನ್ನಪೂರ್ಣಮ್ಮ ಅವರು ಹಾಗೆ ಹೇಳಕ್ ಸಾಧ್ಯನೇ ಇಲ್ಲ. ನಿಮ್ಮ ಮಾತಲ್ಲಿ ನಿಜ ಇಲ್ಲ ಕಮಲಿ ಅವರೇ. ನಿಮ್ಮ ಕಣ್ಣಲ್ಲಿ ಪ್ರೀತಿ ಇಟ್ಕೊಂಡು ನನ್ನ ಹತ್ರ ಮಾತಾಡಬೇಕಾದ್ರೆ ಅದು ಮುಚ್ಚಿಡೋ ಪ್ರಯತ್ನ ಯಾಕೆ ಮಾಡ್ತಿದ್ದೀರಾ? ಬೇರೆಯವ್ರು ಏನು ಹೇಳ್ತಾರೆ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಯಾಕೆ ನೀವು ಡಿಸೈಡ್ ಮಾಡ್ತಿದ್ದೀರಾ? ಯಾಕೆ ಹೀಗೆ ಮಾಡ್ತೀರಾ ಕಮಲಿ ಅವರೇ? ದಿಸ್ ಈಸ್ ನಾಟ್ ಫೇರ್. ಇನ್ನೊಬ್ರು ಏನು ಹೇಳ್ತಾರೆ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಬದುಕೋದಕ್ಕಾಗಲ್ಲ ಕಮಲಿ ಅವರೇ. ಯಾರಿಗೋಸ್ಕರನೂ ಯಾಕೆ ನಮ್ಮ ಕನಸುಗಳನ್ನ ತ್ಯಾಗ ಮಾಡಬೇಕು? ಐ ಕಾಂಟ್ ಟಾಲರೇಟ್ ದಿಸ್. ಇನ್ನೊಂದ್ಸಲ ನಿಮ್ಮ ಬಾಯಲ್ಲಿ ನನ್ನ ಬಿಟ್ಟು ಹೋಗೋ ಮಾತೇ ಬರಬಾರ್ದು. ರಚನಾ, ಅಮ್ಮ, ರಚನಾ, ಅಮ್ಮ, ಅಮ್ಮ, ಏನಮ್ಮ ಇದೆಲ್ಲ? ನಿಮ್ಮನ್ನ ಯಾಕೆ ಲಾಕಪ್ಪಲ್ಲಿ ಹಾಕಿದ್ದಾರೆ? ದೇರ್ ಇಸ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ರಚನಾ. ನನ್ನ ಮಾತನ್ನ ಪೊಲೀಸ್ ಅವ್ರು ಕೇಳ್ತಾ ಇಲ್ಲ. ಅವ್ರಿಗೆ ಗೊತ್ತಾಗುತ್ತೆ ನಾನು ಯಾವ ತಪ್ಪು ಮಾಡಿಲ್ಲ ಅಂತ. ನಾನು ಏನ್ ಮಾಡ್ಲಿ ಈಗ? ಅಮ್ಮ, ನನ್ನಿಂದ ನಿಮ್ಮನ್ನ ಹೀಗೆ ನೋಡಕ್ ಆಗ್ತಿಲ್ಲ. ಅಪ್ಪ ರೋಹಿತಣ್ಣ ಇಬ್ರು ಊರಲ್ಲಿಲ್ಲ. ರಿಷಿಯನ್ನ ಫೋನ್ ಪಿಕ್ ಮಾಡ್ತಿಲ್ಲ. ನಾನು ಏನ್ ಮಾಡ್ಲಿ? ಇರಿ, ಅಲ್ಲಿ ಕಾಲ್ ಚಂದ್ರಕಾಂತ್ ಅಂಕಲ್. ಅವರಿಂದ ಏನಾದ್ರೂ ಸಹಾಯ ಆಗ್ಬೋದಾ ನೋಡೋಣ. ಬೇಡ ರಚನಾ, ಅವ್ರಿಗೆ ಕಾಲ್ ಮಾಡಬೇಡ. ಜೊತೆಲೇ ಇದ್ದು ಬೆನ್ನಿಗೆ ಚೂರಿ ಹಾಕೋರು ಅವರು. ನಂಬಿದ ಪಾಪಕ್ಕೆ ಕಮ್ಮಿ ಎಣ್ಸೋ ಹಾಗೆ ಮಾಡ್ಬಿಟ್ರು. ಇನ್ಯಾವತ್ತು ಅವ್ರ ಮುಖ ನೋಡೋಕ್ಕೂ ಇಷ್ಟಪಡಲ್ಲ ನಾನು. ಕ್ಯಾಫೆನ ಕ್ಲೋಸ್ ಮಾಡೋ ಟೈಮ್ ಆಯ್ತಾ? Guys, let's go.
ಅನಿಕಾ ಕೀ ಕೊಡಮ್ಮಿ. ನೋಡನಿಕಾ ಏನೋ ಕೇಳ್ತಿದ್ದಾಳೆ. ಕನ್ಸೋ ನಿಜಾನೋ ಅಂತ ಪಾಪ ಕನ್ಫ್ಯೂಸ್ ಆಗೋಗಿರ್ಬೇಕು. ಈ ಬಟ್ಟಿ ಆಯ್ತಲ್ಲ ಯಾರೇ ಟೆನ್ಷನ್ ಆಗಿವ್ನಿ ಸುಮ್ಕೆ ಕೀ ಕೊಟ್ಬಿಡಿ. ಓ ಅನಿಕಾ ನಿನ್ ಮನೆ ಉಪ್ತಿಂದು ಹೇಗ್ ಕೋಪ ಮಾಡ್ಕೋತಿದ್ದಾಳೆ. ಕೀ ಬೇಕಾ? ಅನಿಕಾ ದಯವಿಟ್ಟು ಯಾರಿಗೂ ತೊಂದರೆ ಕೊಡ್ಬೇಡ, ವಾಪಸ್ ಕೀ ಕೊಡು. ಏನೇ ಸೋಡಾ ಬುಡ್ಡಿ, ಕೊನೆಗೂ ನನ್ನ ಹತ್ರ ಸಾರಿ ಕೇಳಿಸ್ಬಿಟ್ಟಿಯಲ್ಲ. ಇವತ್ತು ನಿನ್ನ ಸರಿಯಾಗಿ ನೋಡ್ಕೋತೀನಿ ಕಣೆ. ಯಾಕೆ ಈ ದಿವಸ ನೀನ್ ಸೋಡಾ ಬುಡ್ಡಿ ಹಾಕೊಂಡಿದ್ದ? ಸರಿಯಾಗಿ ನೋಡ್ಕೊಂಡಿರ್ಲಿಲ್ವಾ? ಈ ಕೊಬ್ಬಿನ ಆಟಿಟ್ಯೂಡ್ಗೆ ಏನು ಕಮ್ಮಿ ಇಲ್ಲ. ನಮ್ಮಮ್ಮ ಹೇಳ್ದಂಗೆ ಹೊಟ್ಟೆ ಹಿಡ್ಕೊಂಡು ಸತ್ರು ನೀನು ಯಾವಾಗಲೂ ಬಾಯಿ ಬಡ್ಕೊಂಡೇ ಇರ್ತೀಯ ಕಣೆ. ಅನಿಕಾ ಬ್ಯಾಡ್ದಿರೋ ಮಾತುಗಳೆಲ್ಲ ಬೇಡ, ನಾನು ಕೀ ಕೇಳ್ತೀನಿ ತಾನೆ, ಕೊಟ್ಬಿಡು. ಹೇ ಇದೇನಿದು, ಬಂದವ್ರನ್ನ ಕಾಲಿ ಕಳಿಸೋದು ತಪ್ಪು. ಓ ಪಾಪ, ಏನು ಮಾಡೋದು ಕಮ್ಲಿ, ಬಂದವ್ರನ್ನ ಬರೀ ಕೈಯಲ್ಲಿ ಕಳಿಸ್ಬಾರ್ದಲ್ವಾ? ನೋಡಮ್ಮ, ಇಲ್ಲಿ ತುಂಬಾ ಹೊತ್ತು ನಿಂತ್ಕೊಂಡು ಮಾತಾಡೋಗಿಲ್ಲ. ನಮ್ಮಮ್ಮ ಏನು ತಪ್ಪು ಮಾಡಿಲ್ಲ. ಸಾಹೇಬರು ಬಂದ್ರೆ ಸುಮ್ಮನೆ ಬೇಡದಾರ ಗಲಾಟೆ. ಸುಮ್ಮನೆ ಹೋಗಮ್ಮ ನೀನು. ನಮ್ಮಮ್ಮನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅದೆಲ್ಲ ಹಾಗಲ್ಲ ಅಮ್ಮ, ಬೇಲ್ ತಗೊಬಂದ್ರೆ ಬಿಡ್ತೀವಿ. ಇವತ್ತು ಬೇಲ್ ತರಕ್ಕಾಗಿಲ್ಲ ಅಂದ್ರೆ ನಾಳೆನೂ ರಜಾ ಅಮ್ಮ, ಬಿಡಕ್ಕಾಗಲ್ಲ. ಅಲ್ಲಿವರೆಗೂ ಇಲ್ಲೇ ಇರ್ಬೇಕಾಗುತ್ತೆ.